ಅದಿ ಎಲ್ಲಿಗೋ ಎಲ್ಲಿಗೆ ಹೋಗ್ತಾ ಇರೋದು? ಇಬ್ರು ಬ್ಯಾಗ್ ತಗೊಂಡು ಹಿಂಗೆ ಹೊರಟ್ರೆ ಊರಿಗೆ ಹೋಗ್ತೀರಾ? ಊರಿಗೆ ಹೋಗಲ್ಲಮ್ಮ, ನಾವಿಬ್ರು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ನಾವಿಬ್ರು ಬಾಡಿಗೆ ಮನೆಗೆ ಹೋಗಿ ನಮ್ಮ ಜೀವನ ನಾವು ಮಾಡ್ತೀವಿ. ಯಾಕೆ ಏನಾಯ್ತು? ಯಾಕೆ ಬೇರೆ ಮನೆಗೆ ಹೋಗ್ತೀರಾ? ಅಯ್ಯೋ, ಬೇರೆ ಮನೆಗೆ ಹೋಗೋ ಅಂಥದ್ದು ಏನಾಗೈತೆ? ಏನು ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ಇನ್ನೇನಕ್ಕೆ ಇರ್ಬೇಕಿಲ್ಲಿ? ನಮ್ಗೇನು ಯಾರೇನಿಲ್ಲಿ ಬೆಲೆ ಕೊಡಲ್ಲ. ನೀನು ಬಂದಿರ ಅಂತವಳಿಗಿನ್ನು ನೆನ್ನೆ ಮನೆ ಬಂದವಳೆ, ಅವಳಿಗೆ ಹೇಳ್ಕೊಡ್ತೀಯಲ್ಲ ಕೆಲಸ ಮಾಡಬೇಡ ಏನು ಮಾಡಬೇಡ ಅಂತ. ಅವಳೊಂದಿಷ್ಟು ಏನಾನ ಹೇಳಿದ್ರೆ ಸಾಕಾಕ ನೀನು ಮಾಡ್ಬೇಕಣಕ್ಕ ಅಂತ ಕೇಳಿದಾಳೆ. ಇನ್ನು ನೆನ್ನೆ ಮನೆ ಬಂದು ನೀನೇ ಮಾಡ್ಬೇಕಣಕ್ಕ, ದೊಡ್ಡ 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 ಸೊಸೆ ನೀನೆಲ್ಲ ಜವಾಬ್ದಾರಿ ತಗೊಂಡು ಮಾಡಬೇಕು, ನನಗೇನು ಜವಾಬ್ದಾರಿ ಇಲ್ಲ ಅಂತಾಳೆ. ಜವಾಬ್ದಾರಿ ಇಲ್ದಲೆ ಮದುವೆ ಆಗಿ ಬಂದಿದ್ದಾಳೆ ಅವಳಿಗೆ ಮನೆಗೆ. ಕರಿ ಕರಿ ಕೇಳೋಣ ಅವಳನ್ನ. ಬಿಡ ಅತ್ಲಾಗ ಹೋಗ್ಲಿ, ಏನು ಮನೆ ಮೇಲೆ ಬರ್ತಾವಪ್ಪ, ಅದಕ್ಕೆ ಯಾಕೆ ಬೇರೆ ಮನೆಗೆ ಹೋಗ್ತೀವಿ ಅಂತ ಬ್ಯಾಗ್ ತಗೊಂಡಿದ್ದೀರಾ? ರಾಮ, ನಾನು ಇನ್ನೊಂದು ಕ್ಷಣ ನಿಮ್ಮ ಮನೆಯಾಗಿರಲ್ಲ. ನನ್ನ ಹೆಂಡ್ತಿಗೂ ನನಗೂ ಮರ್ಯಾದೆ ಇಲ್ಲ ಅಂದಮೇಲೆ ನಾನು ಇರಲ್ಲ. ನಾನು ನನ್ನ ಹೆಂಡ್ತಿನೇ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಿದ್ದೆ, ಇವಳೆ ಒಳ್ಳೆಯವಳಲ್ಲ ಜಗಳ ಮಾಡ್ತಾಳೆ ಅಂತ. ಅವಳು ಇವಾಗ ಎಷ್ಟೋ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿದ್ದಾಳೆ. ಹಂಗಂದ್ರೂ ನೀನೇ ಅವಳ ಮೇಲೆ ದೌಲತ್ ಮಾಡ್ತಾ ಇದೀಯ. ಹಿಂಗೆಲ್ಲ ದೌಲತ್ ಮಾಡಿದ್ರೆ ನಾನು ಇವಾಗ ದುಡಿತೀನಿ. ನಾನು ದುಡಿಯೋದಕ್ಕೆ ಈ ಮನೇಲಿ ಇವಾಗ ಈ ಮನೆ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು. ಅವ್ನು ಹೋಗ್ತಾ ಇದ್ದಾನೆ ಇವಾಗ. ಅವ್ನು ಬರೀ ಅಲ್ಲೂ ಇಲ್ಲೂ ಹೋಗ್ತಿರ್ತಾನೆ, ಹುಡುಗರ ಜೊತೆ ಟ್ರಿಪ್ಪು ಅದು ಇದು ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದಾನೆ. ನಾನು ಇಷ್ಟು ದಿವಸ ದುಡಿಯೋದಕ್ಕೆ ನಮ್ಮ ಮನೆಯಾಗೆಲ್ಲನ ಸರಿ ಹೋಗೈತಿ. ನಾನು ದುಡಿಲಿಲ್ಲ ಅಂದರೆ ಏನೂ ಆಗ್ತಾ ಇರಲಿಲ್ಲ. ನಾನು ದುಡಿತೀನಿ. ನಾನು ಇಷ್ಟು ದಿವಸ ಬುದ್ಧಿ ಇರಲಿಲ್ಲ, ಇವಾಗ ನನಗೂ ದುಡಿಬೇಕು ಅನ್ನೋ ನನ್ನ ಮನಸ್ಸಿಗೆ ಬಂದೈತೆ, ದುಡಿತಿದ್ದೀನಿ. ನೀವು ನಮಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ನಾನು ನನ್ನ ಹೆಂಡ್ತಿ ಮನೇಲಿ ಒಂದೊಂದು ಕ್ಷಣನೂ ಇರಲ್ಲ. ಹೋಗ್ಬೇಡ್ರಿ ಅಂತ ಏನೋ ಹೇಳ್ಬೋದು, ಇಲ್ಲ ಹೋಗ್ತೀವಿ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗ್ರಿ, ನೀವು ಕಷ್ಟಪಟ್ಟು ಮಾಡ್ಕೊಂಡು ತಿಂದು ಇದ್ರೆ ಗೊತ್ತಾಗುತ್ತೆ. ಏನೋ ನಾವು ಬಿಡತ್ತ ಅಂತ ಹೇಳಿ ಎಷ್ಟೋ ಅನ್ಸರ್ಸ್ದಂಗೆಲ್ಲನ ನಿಂದು ನಿನ್ನ ಹೆಂಡ್ತಿದು ಜಾಸ್ತಿ ಆಕೈತೆ. ಹೋಗ್ರಿ. ನನ್ನ ಮಗ ನನ್ನ ಸೊಸೆ ಇದ್ದಾರೆ, ಸಾಕು ನಮ್ಮನ್ನು ನೋಡ್ಕೊಂತಾರೆ, ಸಾಕು ನನ್ನ ಮಗ ಇದ್ದಾನೆ. ಅವಳು ನಮ್ಮ ಸೊಸೆ ಒಳ್ಳೆಯವಳು. ಇವಳಂಗೆ ಇದು ಮಾಡಲ್ಲ, ನೋಡ್ಕೊಂತಾಳೆ. ಸರಿ ಆಯ್ತು ಬಿಡತ್ತೆ, ನಾನು ಕೆಟ್ಟವಳು, ನಾನು ಒಳ್ಳೆಯವಳಲ್ಲ ಬಿಡು. ಈಗ ಯಾಕೆ ನಿನ್ನ ಸೊಸೆ ಒಳ್ಳೆಯವಳು ತಾನೆ, ಅವಳ ಹತ್ರ ಮಾಡಿಸ್ಕೊಂಡು ಉಣ್ಣು. ನಿನ್ನ ಮಗ ಒಳ್ಳೆನು, ಚೆನ್ನಾಗಿ ದುಡ್ದಾಕ್ತಾನೆ. ನನ್ನ ಗಂಡ ದುಡಿಯಲ್ಲ, ಅವ್ನು ಚೆನ್ನಾಗಿ ದುಡಿತಾನೆ. ನೀನು ಚೆನ್ನಾಗಿ ಇಟ್ಕೊಂಡು ಹೋಗ ಅಷ್ಟೇ. ಯಾಕೆ ಚೆನ್ನಾಗಿರು, ನಾವೇನೇನು ನೀನು ಚೆನ್ನಾಗಿರ್ಬೇಡಮ್ಮ ಅಂತ ಹೇಳಲ್ಲ. ಅಕ್ಕ ಯಾಕಕ್ಕ ಹೊರಟಿದ್ದೀರಾ? ಬ್ಯಾಗ್ ತಗೊಂಡು ಪ್ಲೀಸ್ ಹೋಗ್ಬೇಡಿ. ಜಾಸ್ತಿ ಮಾತಾಡ್ಬೇಡ ಬಾಸಾನ್ವಿ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ. ಸುಮ್ಮನೆ ಯಾಕೆ? ಸುಮ್ಮನೆ ಹೋಗಿ ನಮ್ಮ ಜೀವನ ನಾವು ನೋಡ್ಕೊಂಬನ. ನನಗೆ ಗೊತ್ತಾಗ್ಬಿಡ್ತು ಎಲ್ಲರ ಬುದ್ಧಿ ಏನು ಅಂತ. ನಾನು ಇಂಥ ಬುದ್ಧಿ ಇದ್ದಿದ್ರೆ ಮುಂಚೆನೇ ಸ್ವಲ್ಪ ಬುದ್ಧಿವಂತ ಆಗ್ತಾ ಇದ್ದೆ. ಏನು ಮಾಡ್ತೀವಿ, ಇವ್ರ ಮಾತೆಲ್ಲ ಕೇಳ್ಬಿಟ್ಟು ನಾನು ಹಾಳಾಗ್ಬಿಟ್ಟೆ. ಇವಾಗ ನನಗೆ ಗೊತ್ತಾಯ್ತಲ್ಲ ನಿಮ್ಮ ಅಮ್ಮನ ಬುದ್ಧಿ, ನಿಮ್ಮ ದಣಮ್ಮನ ಬುದ್ಧಿ ಎಲ್ಲನ. ಅದಕ್ಕೆ ಮತ್ತೆ ನಾವು ಚೆನ್ನಾಗಿದ್ರೆ ನಾನು ಅದಕ್ಕೆ ಹೇಳ್ತೀನಿ ನಿನಗೆ, ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡ್ಕೊಂಡು ಹೋಗಪ್ಪ ಅಂತ. ನನಗೂ ಅವಾಗ ಒಂದು ಮದುವೆ ವಾಸದ್ಮೇಲೆ ನನಗೂ ಸ್ವಲ್ಪ ಬುದ್ಧಿ ಕಡಿಮೆ. ನಾನು ಸ್ವಲ್ಪ ಸಣ್ಣ ಪುಟ್ಟದಕ್ಕೆಲ್ಲ ಸಿಟ್ಟು ಮಾಡ್ಕೊತಿದ್ದೆ, ಸ್ವಲ್ಪ ಇದು ಮಾಡ್ಕೊತಿದ್ದೆ. ಇವಾಗ ಏನಿಲ್ಲ. ಏನು ಆರಾಮಾಗೆ ಎಲ್ಲರ ಜೊತೆ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಬಾ. ಎಲ್ಲರ ತಗೋ ಚೆನ್ನಾಗಿತ್ಕೊಂಡು ನಾವಿಬ್ರು ನಮ್ಮ ಜೀವನ ನಾವು ನೋಡ್ಕೊಂಡು ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗೋಣ ಬಾ. ಅಲ್ಲ, ಒಳ್ಳೇದು ಹೇಳಿದ್ರು ಸಿಟ್ಟು ಮಾಡ್ಕೊಂತೀರಾ ಅತ್ತೆ ಮೇಲೆ, ಕೆಟ್ಟದ್ದು ಹೇಳಿದ್ರು ಸಿಟ್ಟು ಮಾಡ್ಕೊಂತೀರಾ. ನೀರೇ ಸಾಕು. ಇನ್ನು ನೆನ್ನೆ ಮನೆ ಬಂದು ನಿನ್ನ ಅತ್ತೆ ಹತ್ರ ಹೇಳೋದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಇವಕ್ಕನಿಗೆ ಜಂಬ ಭಾಳ ಒಂಥರ ದೌಲತ್ತು. ಅಯ್ಯೋ ಮಾತಾಡೋದು ನೋಡ್ಬೇಕೇನೋ. ನೆನ್ನೆ ಮನೆ ಬಂದವಳೆ ಎಷ್ಟು ಮಾತಾಡ್ತಾಳೆ. ಅಯ್ಯೋ ಏನು ನಡೀತೈತೆ ನಮ್ಮ ಅತ್ತೆ ನನ್ನ ತಲೆ ಮೇಲೆ ಇಟ್ಕೊಂಡವಳೆ ಅಂತ. ನೋಡ್ತೀನಿ ಇದು ಎಷ್ಟು ದಿನ ಇರುತ್ತೆ. ನಡಿಯಪ್ಪ, ಸುಮ್ಮನೆ ಯಾಕೆ ಅವ್ರ ಹತ್ರ ಮಾತಾಡ್ತಿದ್ರೆ ಸಾಯಂಕಾಲ ಗಂಟೆ ಮಾತಾಡ್ತಾನೆ ಇರಂಗಾಗುತ್ತೆ. ಹೆಂಗಾದ್ರೂ ಇರ್ಲೇಳು, ಇವಳು ಇದ್ದಾಳೆ, ಇವಳು ಬಂದಿರೋಳು ಅವೋ ಸಖತ್ ಇದು ಮಾಡ್ತಾಳೆ. ಅಲ್ಲ, ಅಪ್ಪ ಅಮ್ಮಂಗೆ ಮೋಸ ಮಾಡಿ ಬಂದಿದ್ದೀನಿ ಅನ್ನೋದು ಒಂದು ಸ್ವಲ್ಪನೂ ಪರಿಜ್ಞಾನ ಇಲ್ಲ. ಮಾತಾಡೋದು ಮಾತ್ರ ಹಿಂಗೆ ಮಾತಾಡ್ತಾಳೆ. ಅಪ್ಪ ಅಮ್ಮಂಗೆ ನಾನು ಮೋಸ ಮಾಡಿ ಬಂದಿದ್ದೀನಂತೆ, ಅದೆಲ್ಲ ಓಡ್ ಬಂದವಳು ಅಂತ ಅನ್ನುತ್ತೆ. ನಾನು ನಮ್ಮಪ್ಪ ನಮ್ಮಮ್ಮನಿಗೆ ಮೋಸ ಮಾಡಿ ಬಂದಿದ್ದೀನಿ ಅತ್ತೆ. ಬಿಡು, ಅವೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನಾವು ಇಷ್ಟು ದಿನ ಅವಳ ತಲೆನೇ ಕೆಡಿಸ್ಕೊಂಡಿಲ್ಲ. ಅವಳು ಹಂಗೇನೆ. ಇವಳು ಮಾತು ಕೇಳ್ತಿರ್ಲಿಲ್ಲಮ್ಮ. ಇವಾಗ ಇಲ್ಲದೆಲ್ಲ ಹೇಳ್ಕೊಟ್ಟು ನಮ್ಮ ಮಾದಿನ ಅವಳ ಮಾತು ಕೇಳಂಗೆ ಇಕ್ಕೊಂಡವಳೆ. ಬಿಡು, ಹೋದ್ರು ಹೋಗ್ತಾರೆ, ಸುಮ್ಕಿರು, ಹೋದ್ರು ಹೋಗ್ಲಿ. ಅವ್ರವ್ರ ಜೀವನ ಮಾಡಿದ್ರೆ ಗೊತ್ತಾಗುತ್ತೆ. ಹೊರಗೆ ಹೋಗಿ ದುಡ್ಕೊಂಡು ತಿಂಡಿ ಗೊತ್ತಾಗುತ್ತೆ. ಇಲ್ಲಿ ನನಗೆ ಗಂಡನ ಮೇಲೆ ಸಣ್ಣ ಪುಟ್ಟದಕ್ಕೂ ಜಗಳ ಮಾಡೋಳು, ಎಷ್ಟು ಇದನ್ನು ಮಾಡೋಳು ಗೊತ್ತೇ. ಒಂಥರ ಹಿಂಗೆ ಯಾವಾಗಲೂ ಅವನ ಮೇಲೆ ಜಗಳ ಮಾಡೋದು, ಅವೆಲ್ಲ ಮುನ್ಸ್ಕೊಂಡು ಹೋಗೋಳು. ನಾವು ಕರ್ಕೊಬತ್ತಿದ್ವಿ, ಹಿಂಗೆಲ್ಲ ಮಾಡೋಳು. ಇವಾಗ ಸುಮ್ಮನೆ ಬೇರೆ ಒಯ್ದು ಎಲ್ಲ ಜವಾಬ್ದಾರಿಯಿಂದ ಮಾಡ್ಕೊಂಡು ಇರ್ಲಿ, ಗೊತ್ತಾಗುತ್ತೆ. ಏನೋ ನಾವು ಮಾತಾಡಬಾರ್ದು ಬಿಡು ಅಂತೇಳಿ ಸುಮ್ಮನಿದ್ದಂಗೆಲ್ಲ ಯಾಕೋ ಹೇಳೋದು ಜಾಸ್ತಿ ಆಗ್ತೈತಿ. ಅದಕ್ಕೇನೆ ಸುಮ್ಮನೆ ನೀನು ಯಾವ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನನ್ನ ಮಗ ದುಡಿತಾನೆ, ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇರು. ಮನ್ಸಿಗೆ ಅವೆಲ್ಲ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ. ಅವಳು ಹಂಗಂದ್ಲು ಹಿಂಗಂದ್ಲು ಅದನ್ನೆಲ್ಲ ನೀನು ತಲೆಯಾಗೆ ಇಕ್ಕಮ್ಮಕ್ಕೆ ಹೋಗ್ಬೇಡ. ನೋಡು, ಆದ್ರೂ ಹಿಂಗೆ ಮಾತಾಡಬಾರ್ದು ಕಣತೆ. ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು. ಬಂದಿರೋಳಿಗೆ ಅಷ್ಟು ಇರ್ಬೇಕಂದ್ರೆ ಎನ್ನುತ್ತೆ. ಬಿಡು, ನಾನು ಹೇಳಲಿಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮುಂದೆ ಹೇಳಿದ್ದೀನಿ ನಾನು. ನಿನ್ನ ಮಗಳನ್ನ ನೋಡಿ ನಾವು ಹೆಂಗೆ ನೋಡ್ಕೊಂತೀವಿ, ತವ್ರ ಮನೆ ನೆನಪಾಗಬಾರ್ದು, ಹಂಗೆ ನೋಡ್ಕೊಂತೀವಿ ಅಂತ ಬೆಳಗ್ಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಂದಿದ್ರಲ್ಲ ಅವ್ರ ಹತ್ರನೇ ಹೇಳಿದ್ದೀನಿ. ಸುಮ್ಕಿರು, ಏನು ಯೋಚನೆ ಮಾಡಬೇಡ. ಅಲ್ಲ ಅತ್ತೆ, ನನಗೆ ನಂಬಿಕೆ ಐತೆ ನೀವು ನೋಡ್ಕೊಂತೀರಾ ಅಂತ. ಆದರೆ ಅವಕ್ಕ ಹಂಗೆ ಮಾತಾಡಬಾರ್ದು ಗೊತ್ತಾ.
ಯಪ್ಪ ಏನು ಹಿಂಗೆ ಮಾತಾಡ್ತಾರೆ ಇವರು. ಒಬ್ರ ಬಗ್ಗೆ ಹಂಗೆಲ್ಲ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ನಾನು ಹಿಂಗೆ ಮಾತಾಡಿದ್ರೆ ಅವ್ರಿಗೆ ಏನು ಅನಿಸುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಬಿಡು ಅವಳು ಹಂಗೇನೆ. ನಾನು ಆಲೇನೆ ಅವಳು ಮದುವೆ ಆದಾಗಿಂದನೂ ನೋಡ್ತಾ ಇದ್ದೀನಿ. ಅವಳನ್ನ ಯಾಕನ ಮದುವೆ ಮಾಡ್ಕೊಂಡು ಅನ್ನಿಸ್ತೈತಿ. ನಾನೇನ ಈ ಸೇವಂತಿ ಮೇಲೆ ಸಿಟ್ಟಿಗೆ ಮದುವೆ ಮಾಡ್ಕೊಂಡೆ. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗೈತೆ ಕಣಮ್ಮ. ಅವಳು ಯಾಕಾದ್ರೂ ಮದುವೆ ಮಾಡ್ಕೊಬಿಟ್ಟು ಅನ್ನಿಸ್ಬಿಟ್ಟೈತೆ. ನಾನು ಸುಮ್ಮನಿದ್ರೆ ಇರ್ಬೋದಾಗಿತ್ತು. ಹೋಗಿ ಹೋಗಿ ಅಂತಳ್ಳು ಮದುವೆ ಮಾಡ್ಕೊಬಿಟ್ನಲ್ಲಪ್ಪ ಅಂತ ಅನ್ನಿಸ್ಬಿಟ್ಟೈತೆ ಕಣಮ್ಮ. ಸುನಂದ ಹೋದ್ರು ಹೋಗ್ತಾಳೆ. ಶಕ್ತಿ ನೀನೇನು ಬೇಜಾರಾಗ್ಬೇಡ ಕಣಮ್ಮ. ನೀನು ಚೆನ್ನಾಗಿರೋದು ನೋಡು. ನಮ್ಮ ಅಕ್ಕಯ್ಯ ನಿನ್ನ ಚೆನ್ನಾಗಿ ನೋಡ್ಕೊಂತಾಳೆ. ಚೆನ್ನಾಗಿರೋದು ನೋಡು ಅಷ್ಟೇನೆ. ಅವನೇ ದುಡಿಯೋದು. ಇನ್ನು ನನ್ನ ಗಂಡ ಏನು ದುಡಿಯಲ್ಲ ಅಂತ ತಿಳ್ಕೊಬಿಟ್ಟವಳೆ. ನನ್ನ ಗಂಡ ದುಡಿಲಿಲ್ಲ ಅಂದರೆ ಏನಿಲ್ಲ, ಇವನು ದುಡಿಯಲ್ಲ ಹಂಗೆ ಹಿಂಗೆ ಅಂತ ಅವಕ್ಕ ಏನೇನೋ ಮಾತಾಡ್ತೈತೆ. ನಾನು ಸುಮ್ಮನಿದ್ದೀನಿ. ನಮ್ಮ ಅಪ್ಪ ನಮ್ಮಮ್ಮ ಏನೋ ಇವತ್ತು ಹಿಂಗೆ ಮಾತಾಡೋದ್ರು ಅಂತ ಬೇಜಾರಿದ್ದೀನಿ. ನಾಳೆಯಿಂದ ಇನ್ನೇನು ಬಿಡು, ನಂದಿಷ್ಟೇ ಜೀವನ ಅಂತ ಅಂದ್ಕೊಂಡು ನಾನೇನಾದ್ರು ರೊಚ್ಚಿಗೆ ಎದ್ಬಿಟ್ರೆ ಅಷ್ಟೇ ಇವಕ್ಕನಿಗೆ. ಮಾತಾಡ್ತೀನಿ. ನಾನು ಸುಮ್ಮನಿರಲ್ಲ. ಅಂದಿರೋದೆಲ್ಲ ತಿರ್ಗಿಸ್ ಅಂತೀನಿ. ಸುಮ್ಮನಿದ್ರೆ ಸುಮ್ಮನೆ ಇದ್ದಾರೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದಕ್ಕೆ ನೋಡು ಸರಿಯಾಗೆ ಹೇಳ್ತೀನಿ. ಇವ್ರು ಇನ್ನೂ ನಾನು ಹೆಂಗೆ ಅಂತ ನೋಡಿಲ್ಲ. ಇವರು ಹೆಂಗೆ ಮಾತಾಡ್ತಾರೆ ನನ್ನ ಬಗ್ಗೆ ಅಂದರೆ ನಿಜವಲ್ಲೂ ಹೆಂಗೆ ಮಾತಾಡ್ತಾರೆ ಕಣತ್ತೆ. ನಾನೇನೋ ಅಂದ್ಕೊಂಡಿದ್ದೆ. ಮತ್ತೆ ಮಾತಾಡ್ತಾಳೆ ಹೇಳೋಳು. ನಾನೇನೇನು ಇವತ್ತೇನು ಹೊಸ್ತಾ ನೋಡ್ತಿಲ್ಲ ಇವಳನ್ನ. ತಡ ಇಲ್ಲ ನೋಡಿದ್ದೀನಿ. ಮಾತಾಡ್ತಾಳೆ. ಮಾತಿಗೇನು ಕಡಿಮೆ ಇಲ್ಲ. ಯಾತು ಬದುಕು ಮಾಡೋಕ್ಕಾಗಲಿಲ್ಲ ಅಂದ್ರು ಗಂಡನ ಕರ್ಕೊಂಡು ಬೇರೆ ಬೈಕವಳೆ. ಅದೇನು ಮಾಡ್ಕೊಂಡು ತಿಂದು ಹೆಂಗೆ ಜೀವನ ಮಾಡ್ತಾಳೆ ನೋಡ್ತೀನಿ. ಅವಳ ಕೈಲಂತೂ ಆಗಲ್ಲ ಬಿಡು. ಹೊರಗೆ ಹೋಗಿ ಬಾಡಿಗೆ ಮನೆ 2 ದಿನ ತಡಿ. ನಮ್ಮನೆ ಬಾಕ್ಲಕ್ಕೆ ತಿರ್ಗಿ ಬರ್ತಾಳೆ. ತಡಿ ನೋಡ್ಮೈತಿ. ನಮ್ಮನೆ ಬಾಕ್ಲಕ್ಕೆ ಬಾಡಿಗೆ ಕಟ್ಟಕ್ಕಾಗಲ್ಲ ಕಣತೆ ಅಂತ ತಿರುಗಿ ಎಲ್ಲ ಓದ್ಕೊಂಡು ಓಡ್ ಬರಲಿಲ್ಲ. ತಡಿ ನೋಡಿ ನಮ್ಮ ಅತ್ತೆ ಏನೊಂದಿದ್ಲು ಅನ್ನಮಂತೆ. ಅವಳಿಗೆ ಎಲ್ಲೂ ಆಗಲ್ಲ, ಎಲ್ಲೂ ಹೋಗಲ್ಲ. ಅವಳು ಬಾಡಿಗೆ ಕಟ್ಟಕ್ಕಾಗುತ್ತೆ. ಅವಳು ಮೈ ನೋವಿಲ್ದಂಗೆ ಬರೀ ಸ್ಟೈಲ್ ಮಾಡ್ಕೊಂಡು ಓಡಾಡೋದು ಅಷ್ಟೇ. ಬರೀ ಸ್ಟೈಲು. ಅವಳಿಗೆ ಬದುಕು ಮಾಡೋಕ್ಕಾಗಲ್ಲ, ಯಾರು ಮಾಡೋಕ್ಕಾಗಲ್ಲ. ಸುಮ್ಮನೆ ಬರೀ ಸ್ಟೈಲ್ ಒಂದು ಮಾಡ್ತಾಳೆ ಅಷ್ಟೇನೆ. ಅಪ್ಪ ಅಂಥವ್ರು ಏನು ಜಂಬ ಮಾಡ್ತಾರೆ. ನೋಡೋಕ್ಕಂಗೇನೆ ಏನೂ ತಿಳಿಯಲ್ಲ ಅಮ್ಮಂಗಿದ್ದಾರೆ. ಅಂಥವ್ರು ಏನು ಜಂಬ ಮಾಡ್ತಾರೆ. ಮತ್ತೆ ಬೋಲ್ ಜಂಬ ಮಾಡ್ತಾಳೆ ಅವಳು. ಏನೋ ತಿಳಿಯಲ್ಲ ಅಮ್ಮಂಗ ಇದ್ದಾಳ. ಅವಳಿಗೆ ಎಲ್ಲ ತಿಳಿತಾವೆ. ಅಯ್ಯಪ್ಪ ಮದುವೆ ಹೊಸಬ್ನಾಗಂತೂ ನಾನು ನನ್ನ ತಂಗಿ ಅವಳಿಚ್ಚಾಗಿನ ಬೋಲ್ ತಲೆ ಕೆಡಿಸ್ಕೊಂಡಿದ್ದೀವಿ. ಯಪ್ಪ ಅವಳು ಸವಾಸ ಬೇಡಮ್ಮ ತಾಯಿ. ಅಯ್ಯೋ ನಾವಂತೂ ಅವಾಗ ನೀನೇ ದೊಡ್ಡಿದಮ್ಮ ಅಂತ ಇವ್ರ ಎದುರಿಗೆಲ್ಲನ ಆಡ್ಕೊಂತಾರೆ ಅಂತ ಹೇಳಿ ನಾನು ನನ್ನ ತಂಗಿ ಬೋಲ್ ಇದನ್ನು ಮಾಡಿದ್ದೀವಿ ಪಾಪ. ಇವಳಂತೂ ನಮ್ಮ ಸುನಂದ ಅಯ್ಯೋ ಎಷ್ಟು ನನ್ನ ಸಸಿ ಅಂತ ಹೆಂಗೆ ನೋಡ್ಕೊಂಡ್ರು ಅವಳು ಕೇಳ್ದಂಗೆನೆ ಗುಡ್ಡೆ ಬಿಸ್ಕತ್ತು ಕಾಪಿ ಕಾಸು ಕೊಡೋದು. ಏನು ದಿನ ಮುಡ್ಕೊಂಬಕ್ಕೆ ಹೂವು ಕೊಡ್ಸೋದು. ನನ್ನ ಸೊಸೆ ಅಂತ ಹೆಂಗೆ ನೋಡ್ಕೊಂಬಳು. ಅವಳು ಕೇಳಿದ್ದೇನೆ ತಾಂಬರೋಳು ತರಕಾರಿನ. ನಾನು ಪಲಾವ್ ಮಾಡ್ತೀನಿ ಅಂದರೆ ಪಲಾವ್ ತರಕಾರಿನೇ ತಾಂಬರೋಳು. ಏನು ಮಾಡ್ತೀನಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂದರೆ ಚಿಕನೇ ತರೋಳು. ಹಂಗೆಲ್ಲ ನೋಡ್ಕೊಂಡಿದ್ದೀವಿ. ನೋಡ್ಕೊಂಡ್ರು ಅವಳು ಅಷ್ಟೇ ತಗ. ಅವಳು ಯಾವಾಗಲೂ ಅಷ್ಟೇ. ನೀನು ಮದುವೆ ಆದಾಗಿಂದಲೂ ಅವಳು ನ್ಯಾಯಾಗಿಲ್ಲ. ಅವಳ್ದೇನು ಹೇಳ್ತಿ ಇನ್ನಿಪ್ಪಟ್ಟು ಅವಳ್ದೇನು ನಮ್ಗೇನು ಲೆಕ್ಕಿಲ್ಲಮ್ಮ. ನಿಂದೆ ಲೆಕ್ಕ. ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗೋ ಅಷ್ಟೇ ಶಕ್ತಿ. ನಿಮ್ಮಪ್ಪ ನಿಮ್ಮಮ್ಮ ಏನು ಬರೋಲ್ಲ ಅಂತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನು ನಮ್ಮ ಸುನಂದ ಸೇನಕ್ಕೆ ನೋಡ್ಕೊಂತಾಳೆ. ಸೇನಕ್ಕೆ ಇಟ್ಕೊಂಡು ಹೋಗೋದು ನೋಡಿದ್ರಲ್ಲ ವೀಕ್ಷಕರೇ. ಮನೆ ಬಿಟ್ಟು ಹೋದ್ರು ಹೋಗ್ಲಿ. ನಂದೇ ಎಲ್ಲನ ಯಜಮಾನಿಕೆ ಅಲ್ಲ ಈ ಮನೆಯಾಗೆ. ಇನ್ನೆಲ್ಲರೂ ನಾನು ಹೇಳ್ದಂಗೆ ಕೇಳ್ತಾರೆ. ಅವ್ರಂತೂ ಹಿಂಗೆ ಮಾಡೋದ್ರಲ್ಲ, ಅದಕ್ಕೆ ಇನ್ಮೇಲಿಂದ ಏನು ಹೇಳಿದ್ರು ಏನು ಇದು ಮಾಡಿದ್ರು ನಂದೇನೆ. ನಮ್ಮ ಅಪ್ಪ ನಮ್ಮಮ್ಮ ಬಂದಿಲ್ಲ ಅಂತ ಏನು ತಲೆ ಕೆಡಿಸ್ಕೊಂಬಲ್ಲ. ಅವ್ರು ಬೆಳಗ್ಗೆ ಬಂದಂಗೆ ಹೇಳೋಗಿದ್ದಕ್ಕೆ ನನಗೇನೇನು ಬೇಜಾರಿಲ್ಲ. ನಾನು ಏನು ತಲೆ ಕೆಡಿಸ್ಕೊಂಬಂಗೆ ಆರಾಮಾಗಿರ್ತೀನಿ. ನಾನು ಏನು ತಲೆನೇ ಕೆಡಿಸ್ಕೊಂಬಲ್ಲ. ಯಾರು ಬಂದ್ರೇನು ಯಾರು ಬಿಟ್ರೇನು ನೋಡ್ತಾ ಇರಿ. ನೆನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.